ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಒಂದು ಟನ್ಗೆ 1000 kg ಅಂತಂದ್ರೆ ಕನಿಷ್ಠ 100 ಟನ್ ಆಗುತ್ತೆ. ಒಂದು 100 ಟನ್ ಅಂದ್ರೆ ಈಗ ಸರಾಸರಿ ಮಾರ್ಕೆಟ್ ಇರೋದು ಬಂದು ಈಗ 8,500 ರೂಪಾಯಿ ಒಂದು ಟನ್ಗೆ ಮಾರ್ಕೆಟ್ ಇದೆ. 3 ವರ್ಷಕ್ಕೆ ಒಂದು 8,500 ಅಂತಂದ್ರೆ ಒಂದು ಟನ್ಗೆ 100 ಟನ್ಗೆ 8.5 ಲಕ್ಷ ರೂಪಾಯಿ ಆಗುತ್ತೆ. 8.5 ಲಕ್ಷ ರೂಪಾಯಿ ಅಂದ್ರೆ ಖರ್ಚು 2,500 ರೂಪಾಯಿ ಒಂದು ಟನ್ಗೆ ಖರ್ಚು ತೆಗೆದ್ರೆ 6 ಲಕ್ಷ ರೂಪಾಯಿ ಈಗ ಸರಾಸರಿಯಾಗಿ ಒಂದು ಎಕರೆಗೆ ಉಳಿತಾಯ ಆಗುತ್ತೆ. ಇವರ ಒಂದು ಮಾರ್ಗದರ್ಶನದಲ್ಲಿ ನಾವು ಸಹ ಮುಂದಿನ ಒಂದು ದಿನಗಳಲ್ಲಿ ಒಂದು ಸಾವಯವ ಕೃಷಿಗೆ ನಾವು ಅತಿ ಹೆಚ್ಚು ಪ್ರೋತ್ಸಾಹ ಕೊಡುತ್ತೇವೆ. ಯಾಕಂತಂದರೆ ಈಗೆಲ್ಲ ರಾಸಾಯನಿಕ ಗೊಬ್ಬರವನ್ನು ಕಡಿಮೆ ಮಾಡಬೇಕಂತೇಳಿ ಅನೇಕರಲ್ಲಿ ನಾವು ಕೇಳ್ಪಟ್ಟೇವೆ. ಆದ ಕಾರಣ ನಮಗೆ ಸಾವಯವ ಕೃಷಿ ಮಾಡೋದ್ರ ಮೂಲಕ ಮುಂದಿನ ಪೀಳಿಗೆಗೆ ಒಂದು ನಾವು ಉಪಯುಕ್ತ ಒಂದು ಕೊಡುಗೆ ಕೊಟ್ಟಂಗಂತ ಹೇಳಬಲ್ಲೆ. ಆಮೇಲೆ ನೀಮಾಸ್ತ್ರ ಈ ಥರ ಎಲ್ಲ ನಮ್ಮ ನೈಸರ್ಗಿಕವಾಗಿ ಒಂದು ಕೀಟನಾಶಕಗಳಾಯಿತು, ಆಮೇಲೆ ಗೊಬ್ಬರಗಳನ್ನಾಯಿತು, ಆಮೇಲೆ ಅಮೈನೋ ಆಸಿಡ್ಸನ್ನು ಆಯಿತು ಇವರು ನೈಸರ್ಗಿಕವಾಗಿ ಉತ್ಪಾದನೆ ಮಾಡಿ ಒಂದು 125 ಜನಕ್ಕೆ ಇವರು ಸಪ್ಲೈ ಮಾಡಬೇಕಾಗ್ತದೆ. ಸೊ ಇವರು ನೈಸರ್ಗಿಕವಾಗಿ ಬೆಳೆಯೋದ್ರಿಂದ ನಮ್ಮ ಮಣ್ಣಿನ ಫಲವತ್ತತೆ, ಆಮೇಲೆ ಒಂದು ಸಾಯಿಲ್ ಹೆಲ್ತ್, ಆಮೇಲೆ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲಿಕ್ಕೆ ಕೇಂದ್ರ ಸರ್ಕಾರದಿಂದ ಒಂದು ಯೋಜನೆ ತಂದಿರ್ತಾರೆ. ಡ್ರಿಪ್ಪು ಮತ್ತು ಪೇಲೆ ಬೆಳೆಗೆ ಅವರು ಮಾಹಿತಿ ಪಡಿತಾ ಇರ್ತಾರೆ. ಸೊ ಇವರೊಬ್ಬ ವಿಭಿನ್ನವಾದ ಮಾದರಿ ಯುವ ರೈತ. ಸೊ ಇನ್ನೂ ಹೆಚ್ಚಿನ ರೈತರು ಕೂಡ ಇವರ ಒಂದು ಆದಿ ಇದು ಮಾಡಬೇಕಂತ ನಾನು ಕೃಷಿ ಇಲಾಖೆ ಮತ್ತು ಎಲ್ಲ ಇಲಾಖೆ ಪರವಾಗಿ ಯಾಕಪ್ಪ ಅಂದರೆ ಕೃಷಿಯನ್ನೇ ನಂಬ್ಕೊಂಡ್ರೆ ನಮ್ಮ ಆರ್ಥಿಕ ಸ್ವಾವಲಂಬನೆ ಆಗಕ್ಕೆ ಸಾಧ್ಯ ಇಲ್ಲ. ಇದರ ಜೊತೆಗೆ ಕೃಷಿ ಅರಣ್ಯ ಕೃಷಿ ಮತ್ತು ತೋಟಗಾರಿಕೆ ಕೃಷಿ ಮಾಡಬೇಕಂತ ನಾನು ಎಲ್ಲ ಯುವ ರೈತರಿಗೂ ಮತ್ತು ರೈತರಿಗೂ ನಾನು ಮನವಿ ಮಾಡ್ತೇನೆ.
ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೆ ಏನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.